ಇವತ್ತಿನ ಮುದ್ದು ಸೊಸೆ ಸಂಚಿಕೆಯನ್ನು ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ವಿಡಿಯೋನಲ್ಲಿ ಸಾವಿತ್ರಿ ಮನೆಯಲ್ಲಿರೋ ಎಲ್ಲರನ್ನೂ ಭದ್ರಂಗೆ ವಿಶ್ ಮಾಡೋಣ, ಎಲ್ಲರೂ ರೂಮ್ ಒಳಗಡೆ ಹೋಗಿ ಎದ್ದೇಳ್ತಿದ್ದಂಗೆ ವಿಶ್ ಮಾಡೋಣ ಬನ್ನಿರಿ ಅಂತೇಳಿ ಕರ್ಕೊಂಡು ಹೋಗ್ತಾಳೆ. ಆಗ ಈಶ್ವರಿ ಯಾಕೋ ಊಟ ಬರ್ತಾ ಇದ್ದಲ್ಲ, ಏನು ಮಾಡ್ತಿದ್ದಾಳೆ ಇವಳು ಅಂತ ಅನ್ಕೋತಾಳೆ. ಎಲ್ಲರೂ ರೂಮ್ ಒಳಗಡೆ ಹೋಗಿ ಒಟ್ಟಿಗೆ ವಿಶ್ ಮಾಡೋಣ ಅಂತ ಹೇಳಿ ಕರ್ಕೊಂಬಂದ ತಕ್ಷಣ ನೋಡ್ತಾಳೆ. ಆಗ ಭದ್ರಂಗೆ ಮಾತಾಡ್ತಾ ಇದ್ದಂಗೆ ಭದ್ರ ಮತ್ತೆ ವಿನಂತಿ ಇಬ್ರು ಜೊತೆಲಿ ಇರೋದನ್ನ ಮನೆಯವರೆಲ್ಲರೂ ನೋಡಿ ಮಲ್ಕೊಂಡಿರೋದನ್ನ ನೋಡಿ ಎಲ್ಲರೂ ತಪ್ಪಾಗಿ ತಿಳ್ಕೊಂಡು ಹೊರಗಡೆ ಬಂದು ನಿಂತ್ಕೊಂಡು ಹಾಲಲ್ಲಿ ಎಲ್ಲರನ್ನೂ ಕರ್ಕೊಂಬಂದು ಅವಳು ಬರೋಕ್ಕೆ ಹೇಳು ಅಂತ ಹೇಳಿದಾಗ ಅದೇ ಟೈಮಲ್ಲಿ ಭದ್ರಾ ಅಂತೇಳಿ ಕೂಗ್ತಾನೆ. ಭದ್ರಾ ಅಂತೇಳಿ ಶಿವರಾಮಗೌಡ ಅಂದ ತಕ್ಷಣ ಎಲ್ಲ ಹೊರಗಡೆ ಬಂದು ಮಾತಾಡ್ತಾರೆ. ಎಂಥ ಕೆಲಸ ಮಾಡಿದ್ಯಾ ಅಂತೇಳಿ ಸಾವಿತ್ರಿ ವಿನಂತಿಗೆ ಹೊಡಿತಾಳೆ. ಹೊಡಿಬಾರ್ದು, ಏನು ಅಂತ ವಿಚಾರಿಸೋಣ ಎಲ್ಲನೂ ಅಂತ ಹೇಳಿದಾಗ ಮೌನ ನೋಡೋದಕ್ಕೆ ನೀವೇನೇ ಗತಿ ನನ್ನ ಮಗಳಿಗೆ ಅಂತೇಳಿ ಹೇಳ್ತಾಳೆ. ಅದಾದಮೇಲೆ ಶಿವರಾಮಗೌಡ ಸುಮ್ಮನೆ ಇರ್ತಾನೆ. ಎಂಥ ಕೆಲಸ ಮಾಡ್ದಲ್ಲ, ಎಂಥದ್ದು ಗತಿ ತಂದುಬಿಟ್ಟೆ ಅಂತ ಹೇಳಿದಾಗ ಭದ್ರಾ ಮತ್ತು ಕೊಟ್ಲೆಗೆ ಹೇಳ್ತಾನೆ, ಇಲ್ಲ ನನಗೆ ಏನು ಮಾಡಿದ್ದೇನು ನೆನಪಿಲ್ಲ ಕೊಟ್ಲೆ, ನಾನು ಏನು ಮಾಡಿದ್ದೀನಿ ಅಂತಲೂ ಗೊತ್ತಾಗ್ತಿಲ್ಲ, ನಾನು ಏನು ಮಾಡಿದ್ದೀನಿ ಅಂತ ಈ ಥರ ಮಾತಾಡ್ತಿದ್ದಾರೆ ಎಲ್ಲರೂ ಅಂತ ಹೇಳ್ತಾರೆ. ಆಗ ಏನಾಯಿತು ಹೇಳು ಅಂತೇಳಿ ಮೌನ ಕೇಳ್ತಾಳೆ. ವಿನಂತಿ ಏನಾಯಿತು ಸರಿಯಾಗಿ ಹೇಳು ಅಂತ. ನಾನು ಕೇಕ್ ಕಟ್ ಮಾಡಿಸೋಣ ಅಂತೇಳಿ ತೊಗೊಂಡೋದಾಗ ಭದ್ರಾ ಮಾವ ಕುಡ್ದಿದ್ರು. ಆವಾಗ ನನಗೆ ಬಿಡು ಅಂತೇಳಿ ಸುಮ್ಮನೆ ಅದೇ, ಆದ್ರೂ ಅವ್ರು ನನ್ನ ಕೈ ಮುಟ್ಟಿ ಮೈ ಮುಟ್ಟಿದ್ರು. ಅದಕ್ಕೆ ನನಗೆ ಏನು ಮಾಡಬೇಕು ಅಂತೇಳಿ ತಡೆದ್ರು, ಅದೇನಂದ್ರೂ ತಡೆದ್ರು ಅವ್ರು ಸುಮ್ಮನೆ ಇರಲಿಲ್ಲ. ಕುಡ್ದಿದ್ರಲ್ಲಿ ಗೊತ್ತಾಗಲಿಲ್ಲ ನನಗೂ ಅಂತೇಳಿ ಹೇಳ್ತಾರೆ. ನಾನು ಎಷ್ಟೇ ಬೇಡ ಅಂದ್ರೂ ಭದ್ರಾ ಮಾವ ಸುಮ್ಮನೆ ಇರಲಿಲ್ಲ. ಅಮ್ಮ, ನಾನು ಏನು ಮಾಡೋಕ್ಕಾಗುತ್ತೆ, ಗಂಡ ಸತ್ತೋದ, ಗಂಡ ಸರಿ ಇಲ್ಲ ಅಂತೇಳಿ ನಾನು ಹೇಗೋ ಚೆನ್ನಾಗೇ ಇದ್ದರೆ ಸಾಕು, ಮಗಳಾದ್ರೂ ಒಳ್ಳೆ ತಂದಿದ್ದ ಇದ್ದರೆ ಆಯಿತು ಅಂತೇಳಿ ಹೇಗೋ ಅಣ್ಣನ ಮನೇಲಿ ನಾನಿದ್ದರೆ ನೀನು ಎಂಥ ಕೆಲಸ ಮಾಡ್ಕೊಂಡಿಯಲ್ಲಿ, ಏನೇನು ಮರ್ಯಾದೆ ತೆಗೆದುಬಿಟ್ಟಿದೆಯಲ್ಲ, ಇನ್ನೇನೇ ಗತಿ ನಿಂದು ಅಂತೇಳಿ ಹೇಳಿದಾಗ ಮನೆಯವರೆಲ್ಲರಿಗೂ ಎಲ್ಲರೂ ನೀವು ಹೇಳ್ರಿ ಅಣ್ಣ ಏನು ಮಾಡಬೇಕು ಅಂತೇಳಿ ನೀನೇ ಹೇಳೋಣ, ನಮ್ಮಿಬ್ಬರ ಜೀವನ ಏನು. ಪಿ ಎ ಬಂದು, ಸರ್ ನಿಮಗೆ ಮೀಟಿಂಗ್ ಇದೆ ಅಂತೇಳಿ ಬಂದು ಹೇಳ್ತಾರೆ. ಸರ್ ಇದು ಮೊದಲೇ ಮೀಟಿಂಗ್ ಎಲ್ಲ ಫಿಕ್ಸ್ ಆಗಿತ್ತಲ್ವಾ ಅಂತ ಹೇಳಿದಾಗ ಸರಿ ಆಯಿತು ಹೋಗೋಣ ಅಂತೇಳಿ ಮಾತಾಡ್ತಾರೆ. ಆದರೆ ಗೋವಿಂದಗೂ ಕೂಡ ಫೋನ್ ಬರುತ್ತೆ. ಅಣ್ಣ ಇದು ಮೊದಲೇ ಫಿಕ್ಸ್ ಆಗಿತ್ತಲ್ಲ ಅಣ್ಣ, ಏನು ಮಾಡೋದು ಅಂತ ಹೇಳಿದಾಗ ಶಿವರಾಮಗೌಡರು ಸರಿ ಮೊದಲು ಕೆಲಸ ನೋಡೋಣ, ಆಮೇಲೆ ಬಂದು ಸಂಜೆವರೆಗೂ ಇದನ್ನ ಯಾರು ಎಲ್ಲೂ ಮಾತಾಡಬೇಡಿ, ಸಂಜೆ ಬಂದು ಮಾತಾಡ್ತೀನಿ ಅಂತ ಹೇಳಿ ನೀನೇನು ಯಾರು ಮಾತಾಡಬೇಡ್ರಿ ಸಂಜೆವರೆಗೂ ಸುಮ್ಮನೆ ಇರಿ ಅಂತೇಳಿ ಅಮ್ಮಮ್ಮ ಎಲ್ಲ ಅಂತಾರೆ. ಶಿವರಾಮಗೌಡ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಟೈಮಲ್ಲೇ ನೀನು ಯಾವುದೇ ಕಾರಣಕ್ಕೂ ವಿದ್ಯಂಗೆ ಸಂಜೆವರೆಗೂ ಏನೂ ಗೊತ್ತಾಗದಿರೋ ಥರ ನೋಡ್ಕೊ ಅಂತೇಳಿ ಹೋಗ್ತಾರೆ. ಈಗ ನೀವು ರೂಮಿಗೆ ಹೋಗು ಕರ್ಕೊಂಡು ಅಂತೇಳಿ ಸಾವಿತ್ರಿಗೆ ವಿನಂತಿಗೆ ಹೇಳ್ತಾರೆ. ಹಾಗೆ ಸಾವಿತ್ರಿ ವಿನಂತಿ ರೂಮಿಗೆ ಹೋಗಿ ಅವರು ಹಿಂದೆ ಆಗಿದ್ದು ಏನು ಅಂತೇಳಿ ನೆನೆಸ್ಕೋತಾಳೆ. ಅವಳು ಕೇಕ್ನ ತೊಗೊಂಬಂದಿದ್ದನ್ನ ಅವಳು ವಿನಂತಿಗೆ ಏನು ಮಾಡಬೇಕು ನೀನು ಹೊಲಿಸ್ಕೊಳ್ಳೋದಕ್ಕೆ, ಭದ್ರನ ಹೊಲಿಸ್ಕೊಳ್ಳೋಕ್ಕೆ ಅಂತೇಳಿ ಏನು ಮಾಡಬೇಕು ಅಂತೇಳಿ ನನಗೆ ಈಗ ಅವಕಾಶ ಸಿಕ್ಕಿದೆ, ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳ್ತೀನಿ, ನೀನು ಅದನ್ನು ಮಾಡು ಸಾಕು ಅಂತ ಹೇಳ್ತಾಳೆ. ಕೇಕಲ್ಲಿ ಮತ್ತು ಬರೋ ಔಷಧಿ ಹಾಕಿದ್ದೀನಿ, ಅದನ್ನು ನೀನು ಕೇಕ್ನ ತಿನ್ನಿಸ್ಬೇಕು ಕಟ್ ಮಾಡಿ ಅಂತೇಳಿ ಹೇಳ್ಕೊಡ್ತಾಳೆ. ಅವ್ವ ನನಗಿದು ಭಯ ಆಗುತ್ತಮ್ಮ, ನನಗೆ ನೀನು ಯಾಕೆ ಈ ಥರ ಮಾಡ್ತಿದ್ದೀಯಾ ಭದ್ರಮ್ಮ, ಇದಕ್ಕೆಲ್ಲ ಒಪ್ಕೋತಾನ ಅಂತ ಕೇಳಿದಾಗ ಏನೂ ಆಗೋಲ್ಲ, ಎಲ್ಲ ಸರಿಯಾಗುತ್ತೆ, ನಿನಗೆ ಮನೆಯವರೆಲ್ಲರೂ ನೀನು ನೋಡ್ಕೋಬೇಕು, ನೀನು ಚೆನ್ನಾಗಿರಬೇಕು ಅಂದರೆ ನೀನು ಈ ಕೆಲಸ ಮಾಡಲೇಬೇಕು ಅಂತ ಹೇಳ್ತಾರೆ. ಇದಾದಮೇಲೆ ಮುಂದೆ ಏನಾಗುತ್ತೆ ಅಂತೇಳಿ ನಾಳಿನ ಸಂಚಿಕೆಯನ್ನು ನೋಡೋಣ.